ಮಗಳಿವತ್ತು ಹೆಂಗ್ ತಯಾರಾಗ್ತಾವಳೆ ನೋಡಿದ್ಯಾ? ಹ್ಞೂ ಅಮ್ಮವ್ರೆ, ನಾನು ಅದನ್ನೇ ಹೇಳುಮ ಅಂತಿದ್ದೆ. ನನ್ನ ದೃಷ್ಟಿನೇ ತಾಕ್ತಿತ್ತೋ ಏನೋ. ಏಟೆ ಅಂದ್ರು ತಾಯಿ ಕಣ್ಣು ನಾಯಿ ಕಣ್ಣು ಅಂತಾರೆ. ಮಕ್ಕಳಿಗೆ ತಾಯಿ ಕಣ್ಣೆ ಬೀಳ್ಬಾರ್ದಂತೆ. ಓ ಸರ್, ಅಯ್ಯಯ್ಯ, ನಾ ಸುಮ್ಕೆ ತಮಾಸೆಗೆ ಹೇಳ್ದೆ ಪುಟ್ಟಕ್ಕ. ಯಾಕೆ ಯೋಚನೆ ಮಾಡ್ತೀಯ? ಮನಸ್ಸು ಒಂದು ಕ್ಷಣ ಸಾನನ್ ಕಡೆ ಹೋಗ್ಬಿಡ್ತು. ಅವಳು ಚಂದಾಕಿದ್ದ ಬದುಕು ನೋಡಿ ನನ್ನ ಕಣ್ಣೆ ಬಿತ್ತೋ ಏನೋ. ಅವ್ವ, ನೀನೇನೇನೋ ಯೋಚನೆ ಮಾಡಬೇಡ. ನೀವೆಲ್ಲ ಕೆಳಗಡೆ ಇರಿ, ನಾನು ರೆಡಿಯಾಗಿ ಬರ್ತೀನಿ. ಬಾ ಪುಟ್ಟಕ್ಕ. ಅಂದರೆ ನನ್ನ ಕಡೆ ಇನ್ನೇನೋ ಕೆಲಸ ಆಗಬೇಕಾಗಿತ್ತ? ಏನು ಬೇಕಾಗಿಲ್ಲ ಮಾವಯ್ಯ, ಇದು ನಿಮ್ಮ ಮಗಳ ಫಂಕ್ಷನ್ನು, ನೀವು ಆರಾಮಾಗಿರಿ, ಆಟೆ ಸಾಕು. ನಾನು ಮನ್ಸಾರೆ ನನ್ನ ಮಗಳ ಫಂಕ್ಷನ್ ನೋಡೋಣ ಅಂತ ಬಂದೆ. ಆದರೆ ಅವಳು ಮನ್ಸಾರೆ ನನ್ನನ್ನು ಯಾವತ್ತು ಅಪ್ಪಯ್ಯ ಅಂತ ಒಪ್ಕೋತಾಳೋ ಏನೋ. ಎಲ್ಲ ಸರೋತದ ಮಾವಯ್ಯ. ಸರಿ ಅಡಿ ಅಂತ ನಾ ಕೆಳಗಿರ್ತೀನಿ. ತಂಗಿಯವ್ವ, ನೀನು ಕೆಳಕೋಗ್ನಿಲ್ವೇ? ಅಣ್ಣಯ್ಯ, ಚಂದ್ರು ಫೋನ್ ಮಾಡಿದ್ದೆ. ಅವ್ರು ಯಾಕೋ ಬರಲ್ಲ ಅನ್ಸುತ್ತೆ. ಯಾಕೆ? ಓಹ್, ನನ್ನ ಮೇಲೆ ಕೋಪನಾ? ಬಿಡು, ನಾ ಅವ್ರಿಗೆ ಫೋನ್ ಮಾಡ್ತೀನಿ. ಇಲ್ಲ ಅಣ್ಣಯ್ಯ, ಬೇಡ ಬಿಡು, ಪರವಾಗಿಲ್ಲ. ನೀನು ಹೋಗವ, ಆಗ್ಬೇಕಾದ್ರೆ ಕೆಲಸ ನೋಡೋಗು, ನಾನು ಫೋನ್ ಮಾಡ್ತೀನಿ. ಹೋಗವ. ಏನು ಬಾವ, ಸಾನೆ ಕೋಪ ಮಾಡ್ಕೊಂಡಂಗೈತೆ? ಲಾಯರ್ಗಳಿಗೆ ದ್ವೇಷ, ಕೋಪ, ಬೇಜಾರು ಯಾವ ಎಮೋಷನ್ಸು ಇರಲ್ಲ. ಹೇಳು. ಲಾಯರ್ಗಿರೋಕ್ಕೆಲ್ಲ ಸರಿ, ಆದರೆ ನಮ್ಮ ಭಾವನ್ಗಿರ್ತೈತಲ್ವಾ? ಭಾವ ಬಾಮ ಇದೆ ಅಂದಮೇಕೆ 1000 ಆಯ್ತದಪ್ಪ. ಅದಕ್ಕೆಲ್ಲ ಹೆಂಗೆ ಕೋಪ ಮಾಡ್ಕೊಂಡ್ರೆ ಹೆಂಗೆ ಬಾವ? ನಿನ್ನ ಜೊತೆ ಮಾತಾಡೋದಕ್ಕೂ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ? ಮೊದಲು ಇಲ್ಲಿಂದ ಹೊರಡು. ನೀವು ನಂಗೆ ಏಟೇ ಬೈದ್ರು, ನೀವು ನಂಗೆ ಭಾವನೆಯ, ನೀವು ನಮ್ಮ ಕುಟುಂಬನೇ. ನಮ್ಮ ಕುಟುಂಬದವ್ರನ್ನ ನಾನು ಯಾವತ್ತೂ ಬಿಟ್ಕೊಡೋಕ್ಕಿಲ್ಲ. ನಮ್ಮ ಮನೆ ಆಗ್ತಿರೋ ಪಾರ್ಟಿಗೆ ನೀವು ಬರಲೇಬೇಕು. ಗೊತ್ತು ಬಾವ, ನೀವೇನು ಹೇಳಿದ್ರು ನಾನು ಕೇಳ್ತೀನಿ. ಅತ್ತೆ ಎಲ್ಲಿ? ಚಂದ್ರು, ಇವನೇ ಕಿಲಿಗೆ ಬಂದವನೇ? ಮಗಿಗೆ ಇಸ ಬಿಡ್ಸೋಳು ನಾನೇ ಅಂತ ಹೇಳ್ಬಿಟ್ಟು ಈಗ ನಮ್ಮ ಸಂಸ್ಬಿಡಿ ಅತ್ತೆ. ಏನು ನೀ ಹೇಳೋದ್ನೆಲ್ಲ ಹೇಳ್ಬಿಟ್ಟು ಈಗ ಸಮಸ್ಬಿಡಿ ಅಂದ್ಬಿಟ್ರೆ ಆಗೋಯ್ತದ? ಏನು ಮಾಡ್ಬೇಕಂತ ಹೇಳಿ ಅತ್ತೆ, ಕೈ ಮುಗಿದು ಕೇಳ್ಕೊತೀನಿ, ಸಂಸ್ಬಿಡಿ ಅತ್ತೆ. ಆಗಕ್ಕಿಲ್ಲ ಚಂದ್ರು, ಇವನೇನೋ ಬೇಳೆ ಬೇಯಿಸ್ಕೊಳಕ್ ಬಂದವನೇ. ನೀ ಮನ್ಸನ್ ಬದಲಾಯಿಸ್ಕೊಬೇಡ. ಇವ್ರ ಮನೆ ಹೆಣ್ಮಗಿನ ಮೊಮ್ಮಗನ್ನ ಅವರೇ ಮಡಿಕೊಳ್ಳಿ ಬಿಡು. ಅಯ್ಯೋ, ಹಂಗ ಅನ್ಬೇಡಿ ಅತ್ತೆ. ನೀವು ವಯಸ್ಸಲ್ಲಿ ದೊಡ್ಡವರು, ನಿಮ್ಮ ಕಾಲಿಗೆ ಬಿದ್ರು ತೆಪ್ಪ ಹಾಕಿಲ್ಲ. ಸಂಸ್ಬಿಡಿ ಅತ್ತೆ. ಯಾವುದೇ ಪುರಾವೆ ಇಲ್ಲದೆ ಮಗಿಗೆ ನಂಜಾಗಿದ್ದು ನಿಮ್ಮಿಂದನೇ ಅಂತ ಹೇಳಿದ್ದು ನನ್ನ ತಪ್ಪೆಯ. ನನ್ನ ಸಂಸ್ಬಿಡಿ. ಬೇರೆ ಏನು ಮಾಡ್ಬೇಕಂತ ಹೇಳಿ ಅತ್ತೆ, ಆದರೆ ಮನೆಗೆ ಮಾತ್ರ ಬನ್ನಿ. ಅಮ್ಮ,
ನಾನು ಖಂಡಿತ ಜೊತೆ ಹೋಗಿ ಬರ್ತೀನಿ. ಅಮ್ಮ ಹೋಗಿ ಬರ್ತೀನಿ. ಬನ್ನಿ ಬಾ, ನನ್ನ ಗಾಡೀಲಿ ಹೋಗಮ್ಮ, ಬನ್ನಿ. ಇವನೇನು ಹಿಂಗೆ ಮಾಡ್ಬಿಟ್ಟ? ಮಾವ, ಏನ್ರದ ನೀನ್ ಯಾಕೆ ಮಾವ ಇದೆಲ್ಲ ಮಾಡ್ತಿದ್ಯಾ? ಮತ್ತಿನ್ಯಾರು ಮಾಡ್ತಾರೆ? ಅಲ್ಲ ಮಾವ, ಅದಕ್ಕೆ ಅಂತಾನೆ ಹುಲಿ ಮತ್ತೆ ಹುಡುಗರೆಲ್ಲ ಇದಾರಲ್ಲ, ಬಿಡು. ರಾಧಾ, ಇದು ನಮ್ಮ ಮೆಸ್ಗೋಸ್ಕರ ಆಗ್ತಾರೋ ಪಾರ್ಟಿ. ಇದ್ರಾಗೆ ನಾನು ಮಾಡಿದೆ, ಬೇರೆ ಇನ್ಯಾರು ಮಾಡ್ತಾರೆ? ಅದ್ ಹಂಗಲ್ಲ ಮಾವ, ಈ ಪಾರ್ಟಿಗೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ. ಅವರೆಲ್ಲ ನಿನ್ ಬಗ್ಗೆ ಹೇಗ್ ಮಾತಾಡ್ತಿದಾರೆ ಗೊತ್ತಾ? ಏನು ಮಾತಾಡ್ಕತ್ತವ್ರೆ? ನೀನು ಸ್ನೇಹಂಗೆ ಒಳ್ಳೆ ಮ್ಯಾಚ್ ಅಲ್ಲ, ನೀವಿಬ್ರದ್ ಮದ್ವೆ ಆಗಿದೆ ದೊಡ್ಡ ತಪ್ಪು, ಮತ್ತೆ ಇನ್ ಮುಂದೆ ನಿಮ್ಮಿಬ್ರು ಮಧ್ಯೆ ಹೊಂದಾಣಿಕೆ ಇರಲ್ಲ ಅಂತ ಹೀಗೆಗೂ ಮಾತಾಡ್ತಿದ್ದಾರೆ. ಸರಿಯಾಗೇ ಹೇಳ್ತವ್ರೆ. ಅವ್ರ ಕಣ್ಣು ಕಾಣಿಸೋದಷ್ಟೇ ಅಲ್ವೇ ಅವ್ರು ಮಾತಾಡೋಕ್ಕಾಗೋದು. ಆದರೆ ನಾನು ಮೆಸ್ಸು ಮನ್ಸರ ಏಟ್ ಹತ್ರ ಇದೆ ಅಂತ ಅವ್ರಿಗೆ ಗೊತ್ತಿರೋಲ್ಲ ರಾಧಾ. ಮಾತಾಡೋರು ಮಾತಾಡಲಿ ಬಿಡು, ಅದಕ್ಕೆ ನಾವು ತಾರೆ ಕೆಡ್ಸ್ಕೊಳಕಾಯ್ತದ? ಬಿಡು, ನಿನ್ ಕೆಲಸ ನೋಡು.